ಅಂದು ರಾತ್ರಿ ಸುಮಾರು 10:45 ಸಮಯ. ನಗರದ ಹೊರವಲಯದಲ್ಲಿರುವ ಖಾಲಿ ಲೇಔಟ್ ರಸ್ತೆಯಲ್ಲಿ ಮಳೆ ಬಿದ್ದಿದ್ರಿಂದ ರಸ್ತೆ ಮೇಲೆ ನೀರಿನ ಚಿಕ್ಕ ಚಿಕ್ಕ ಗುಂಡಿಗಳು ಕಾಣಿಸ್ತಿದ್ವು. ಅಲ್ಲಿಗೊಂದು ಬೈಕ್ ಬಂದು ನಿಂತು. ಬೈಕ್ ಮೇಲಿದ್ದ ವ್ಯಕ್ತಿ ಹೊರತಾಗಿ ಫೋನ್ ತಗೊಂಡು ಯಾರಿಗೂ ಕಾಲ್ ಮಾಡ್ತಾನೆ. ನಾನು ಬಂದಿದ್ದೀನಿ, ನೀನೆಲ್ಲಿದ್ಯಾ ಅಂತ ಹೇಳಿ ಕೇಳ್ತಾನೆ. ಆದರೆ ಉತ್ತರ ಮಾತ್ರ ಬರೋದಿಲ್ಲ. ಅವನು ಮತ್ತೆ ಮತ್ತೆ ಕಾಲ್ ಮಾಡ್ತಾನೆ. ಆದರೆ ಪ್ರತಿ ಸಾರಿ ಒಂದೇ ಮಾತು, ದಿ ನಂಬರ್ ಯು ಆರ್ ಕಾಲಿಂಗ್ ಈ ಸ್ವಿಚ್ಡ್ ಆಫ್ ರೈಟ್ ನಾವ್ ಅಂತ ಬರುತ್ತೆ. ಸ್ವಲ್ಪ ದೂರದಲ್ಲಿ ನಾಯಿಗಳು ಕೂಗ್ತಾ ಇರ್ತವೆ. ಅವನಿಗೇನೋ ಒಂದು ಅನುಮಾನ ಬರುತ್ತೆ. ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂತಾನೆ ಮುಂದೆ ಹೋಗ್ತಾ ಇರ್ತಾನೆ. ಹೆಜ್ಜೆಗಳ ಮೇಲೆ ಹೆಜ್ಜೆ ಹಾಕ್ತಾ ಇರ್ತಾನೆ. ಅವನು ಸಡನ್ ಆಗಿ ನಿಂತು ಹೋಗ್ತಾನೆ. ನೆಲದ ಮೇಲೆ ಯಾರೋ ಬಿದ್ದಿರೋ ಥರ ಕಾಣುತ್ತೆ. ರಕ್ತ, ಈ ಮಳೆ ನೀರ್ ಜೊತೆ ಸೇರಿ ರಕ್ತ ಹರಿತಾ ಇರುತ್ತೆ. ಪೊಲೀಸರಿಗೆ ತಕ್ಷಣ ಅವನು ಫೋನ್ ಮಾಡ್ತಾನೆ. ಅಲ್ಲಿ ಇರೋದು 24 ವರ್ಷದ ಯುವತಿಯ ಒಂದು ಮೃತ ದೇಹ. ಪಕ್ಕದಲ್ಲೇ ಅವಳ ಮೊಬೈಲ್ ಸಿಕ್ಕಿರುತ್ತೆ. ಆದರೆ ಆ ಮೊಬೈಲ್ ಸ್ಕ್ರೀನ್ ಒಡೆದೋಗಿರುತ್ತೆ. ಮೊದಲು ಅನುಮಾನ ಆಕೆ ಸ್ನೇಹಿತನ ಮೇಲೆ ಬೀಳುತ್ತೆ. ಯಾಕಂದರೆ ಕೊನೆ ಕಾಲ್ ಅವನಿಗೆ ಮಾಡಿರ್ತಾಳೆ ಅವಳು. ಪೊಲೀಸರು ಅವನನ್ನು ವಿಚಾರಣೆ ಮಾಡ್ತಾರೆ. ಅವನು ಹೇಳಿದ್ದೊಂದೇ ಮಾತು, ನಿನ್ನೆ ರಾತ್ರಿ ಅವಳು ತಾನೇ ನನ್ನನ್ನು ಕರೆದ್ಲು, ಆದರೆ ನಾನು ಬಂದಾಗಲೇ ಅವಳು ಸತ್ತಿದ್ಲು ಅಂತ ಅವನು ಹೇಳ್ತಾನೆ. ಕಾಲ್ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಿದಾಗ ಒಂದು ವಿಚಿತ್ರ ಸಂಗತಿ ಗೊತ್ತಾಗುತ್ತೆ. ಆ ರಾತ್ರಿ 9:58ರಿಂದ 10:32 ನಡುವೆ ಅವಳ ಫೋನ್ನಿಂದ ಒಬ್ಬ ಅಜ್ಞಾತ ನಂಬರ್ಗೆ 27 ಟೈಮ್ ಕಾಲ್ ಹೋಗಿರುತ್ತೆ. ಆ ನಂಬರ್ ಯಾರ್ದು ಗೊತ್ತಾ? ಅದು 3 ವರ್ಷಗಳ ಹಿಂದೆ ಸತ್ತ ವ್ಯಕ್ತಿ ಹೆಸರಿನಲ್ಲಿ ರಿಜಿಸ್ಟರ್ ಆಗಿತ್ತು ಆ ನಂಬರ್. ಪೊಲೀಸರು ಲೊಕೇಶನ್ ಟ್ರ್ಯಾಕಿಂಗ್ ಮಾಡಿದಾಗ ಆ ನಂಬರ್ ಬಳಸಿ ಮಾತಾಡ್ತಿದ್ದವನು ಯಾರು ಅಂತೇಳಿ ಪತ್ತೆ ಹಚ್ಚಿದಾಗ ಅವಳ ಹಳೆಯ ಪ್ರಿಯಕರ ಆಗಿದ್ದವನು. ಅವನು ಜೈಲಿನಿಂದ ಇತ್ತೀಚೆಗೆ ಹೊರಬಂದಿದ್ದ. ಅವನು ಅವಳನ್ನು ಅಲ್ಲಿ ಕರೆಸ್ಕೊಂಡು ಹಳೆಯ ಒಂದು ಜಗಳದ ಕಾರಣದಿಂದ ಹತ್ಯೆ ಮಾಡೇ ಬಿಟ್ಟಿದ್ದ. ಮತ್ತೆ ತನ್ನ ಮೇಲೆ ಅನುಮಾನ ಬರಬಾರ್ದಂತ ಅವಳ ಸ್ನೇಹಿತನಿಗೆ ಕಾಲ್ ಮಾಡಿಬಿಟ್ಟು ಅವನ್ನೇ ಆರೋಪಿ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿದ್ದ ಅವನು. ಒಂದು ತಪ್ಪಾದ ನಂಬಿಕೆ, ಒಂದು ರಾತ್ರಿ ಭೇಟಿ ನಿರ್ಧಾರ ಒಬ್ಬರು ಜೀವ ತಗೊಂಡೇ ಬಿಡ್ತು. ಮತ್ತೊಬ್ಬರು ಬದುಕು ಕೂಡ ನಾಶ ಆಗ್ಬಿಡ್ತು.